ಈಗ ಹೆಂಗಿದೆ ಗೊತ್ತಾ, ಈ ದೇಶದಲ್ಲಿ 5-6% ಆವರೇಜ್ ಗ್ರೋತ್ ಇದ್ದೇ ಇರ್ತದೆ. ನಿಮ್ಮಮ್ಮನು ಈ ದೇಶದ ಪ್ರಧಾನಮಂತ್ರಿ ಆದ್ರೆ, ನಮ್ಮಮ್ಮನು ಈ ದೇಶದ ಪ್ರಧಾನಮಂತ್ರಿ ಆದ್ರೂ ನಡೀತೈತೆ. ಇದಕ್ಕೇನು ಬಾಳ ಬೇಡ. ಇವ್ರೇನು ವಿಶ್ವಗುರು ಅಂತ ಹೇಳ್ಕೊಂತ ಹೋದ್ರಲ್ಲ, ಇವತ್ತೇನಿದೆ? ಯಾವ ವಿಶ್ವಗುರುಗಳು, ಯಾವ ದೇಶಗಳು ನಮ್ಮನ್ನ ಏನ್ ನೋಡ್ತಾ ಇದಾವೆ ಇವತ್ತು? ನಿಮ್ಮ ಶ್ರೀಲಂಕೆಯಲ್ಲಿದೆ, ಮಾರಿಷಸ್ ಅಲ್ಲಿದೆ, ಮಾಲ್ಡೀವ್ಸ್ ಅಲ್ಲಿದೆ, ನಿಮಗೆ ನೇಪಾಲ್ ಹಿಂದೂ ಕಂಟ್ರಿ ನಮ್ಮ ಪರವಾಗಿ ಏನ್ ಮಾತನಾಡ್ತದೆ? 100% ನೇಪಾಲ್ ಇಸ್ ಹಿಂದೂ ಕಂಟ್ರಿ. ನಮ್ಮ ಪರವಾಗಿ ಏನ್ ಮಾತನಾಡ್ತಿದೆ? ಪಾಕಿಸ್ತಾನ್ ಬಿಟ್ಬಿಡ್ರಿ, ಬಾಂಗ್ಲಾದೇಶ್ ಬಿಡ್ರಿ, ಭೂಟಾನ್ ಬಿಡ್ರಿ, ಯಾವ ದೇಶಗಳು ನಮ್ಮ ಪರ ಮಾತನಾಡ್ತಿದಾವೆ? ಏನಾದ್ರು ಚರ್ಚೆ ಮಾಡಿದ್ರೆ ಮಾಡಿ ಕೇಳ್ರಿ ಜೋಶಿ ಸಾಹೇಬ್ರು, 1 to 1 ಮಾತಾಡೋಣ. ಅಲ್ರಿ, ಅವ್ರ ರಿಪೋರ್ಟ್ ಇದೆ, ನೀವು ಅವ್ರನ್ನ ಕೇಳ್ಬೇಕಲ್ಲ. ಈಗ ಕೇಂದ್ರ ಸರ್ಕಾರದ ರಿಪೋರ್ಟ್ ಅನ್ನ ನೀವು ಅವ್ರನ್ನ ಕೇಳ್ಬೇಕು, ನಮ್ಮನ್ನ ಕೇಳ್ಬೇಕಾ? ಅಲ್ಲ, ಆರೋಪ ನೀವು ಮಾಡ್ತಾ ಇದ್ದೀರಲ್ಲ ಅದನ್ನ. ರೀ, ಅವ್ರ ಸರ್ಕಾರ ಕ್ಯಾಗ್ ರಿಪೋರ್ಟ್ ಇದು. ನಾನು ಹೇಳಿರ್ತಕ್ಕಂಥ ಕ್ಯಾಗ್ ರಿಪೋರ್ಟ್ ಸುಪ್ರೀಂ ಕೋರ್ಟ್ ಯಾರು ಫೈಲ್ ಮಾಡಿದ್ದಾರೆ? ಪೆಹಲ್ಗಾಮ್ ನಲ್ಲಿ ಡ್ರಗ್ಸ್ ಸಿಕ್ಕಿರ್ತಕ್ಕಂಥದ್ದು, ಯಾವುದು ಗುಜರಾತ್ ಪೋರ್ಟ್ ನಲ್ಲಿ ಡ್ರಗ್ಸ್ ಸಿಕ್ಕಿರ್ತಕ್ಕಂಥದ್ದು ಪೆಹಲ್ಗಾಮ್ ಟೆರರಿಸ್ಟ್ ಆಕ್ಟಿವಿಟೀಸ್ ನಲ್ಲಿ ಯೂಸ್ ಆಗಿದೆ ಅಂತ ನಾನು ಹೇಳಿದ್ನ? ಇದು ಯಾರು ಹೇಳಿರೋದು? NIA ದವ್ರು ಹೇಳಿರ್ತಕ್ಕಂಥದ್ದು, CIG ದವ್ರು ಹೇಳಿರ್ತಕ್ಕಂಥದ್ದು. 1700 ಕೋಟಿ ನೀವು ರೇಸ್ ಮಾಡ್ಬೇಕಾಗಿತ್ತು ಬಿಲ್ಲು, ಜಿಯೋದವ್ರಿಗೆ ಮಾಡಿಲ್ಲ ಅಂತ ಹೇಳಿದವ್ರು ಯಾರು? ನಾವ್ ಹೇಳಿದ್ವಾ? CIG ರಿಪೋರ್ಟ್ ಹೇಳೋದು. ಇದ್ರ ಬಗ್ಗೆ ಕೇಳ್ರಿ, ಅವ್ರು ಏನು ಉತ್ತರ ಕೊಡ್ತಾರೆ, ಆಮೇಲೆ ಮತ್ತೆ ಮುಂದೆ ಮಾತಾಡೋಣ. ಇದು ಎಪಿಸೋಡ್ ನಡೀತಾನೆ ಇರ್ಬೇಕು ನಮಗೆ. ಅವರಿಗೆ ಇದು ಸಮರ್ಪಕವಾಗಿ ಇನ್ನಾದ್ರೂ ಉತ್ತರ ಕೊಟ್ಟಿಲ್ಲಲ್ರಿ. $56 $90 ಹೆಂಗಾಯ್ತು? ಸ್ವಾತಂತ್ರ್ಯ ಸಿಕ್ಕಿ 47ನೇ ಇಸ್ವಿಲಿಂದ ಹಿಡಿದು 2014ನೇ ಇಸ್ವಿವರೆಗೆ $56 $1. ಇವತ್ತು $90 ಆಯ್ತು. ಹೆಂಗಾಯ್ತು? ಮತ್ತೆ ಯಾರು ಹೇಳ್ತಾ ಇದ್ರು $20 $1 ಖರೀದಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು? ಆ ದಿನಗಳು ಯಾವಾಗ ಬರ್ತವೆ ಕೇಳ್ಬೇಕಲ್ರಿ? ಇದು ಯಾರ ಪ್ರಶ್ನೆ? ಇದೇನು ಬಿಜೆಪಿ ಮನೆಯ ದುಡ್ಡು ಏನ್ರಿ? ಇದೇನು ಕಾಂಗ್ರೆಸ್ ಮನೆ ದುಡ್ಡ? ಈ ದೇಶಕ್ಕೆ ಕೊಡೋ ಜನ ನೋಡ್ರಿ, ದೇಶದ ಜನರ ದುಡ್ಡು ಇದು. ಸಾರ್ವಜನಿಕವಾಗಿ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಸಾರ್ವಜನಿಕರಿಗೆ ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದಾಗಬೇಕು. 16.5 ಲಕ್ಷ ಕೋಟಿ ಉದ್ಯಮಿದಾರ ಸಾಲ ಮನ್ನಾ ಆಗಿದೆ. ಹೌದು, ಸೆಟ್ ಆಫ್, ಸೈಡ್ ಆಫ್, ಸೆಟ್ ಆಫ್, ವೇ ಆಫ್ ಅಂತ ಹೇಳ್ತಾರೆ. ಬಡವ್ರದಂಗೆ ಮಾಡ್ರಿ. ಯಾವೊಬ್ಬ ಕಾಮನ್ ಮ್ಯಾನು, ಮಧ್ಯಮ ವರ್ಗ ಮನುಷ್ಯ ಒಂದ್ ಸರಿಗೆ ಅವ್ನು ಇನ್ಸ್ಟಾಲ್ಮೆಂಟ್ ಕಟ್ಟಿಲ್ಲ ಅಂದ್ರೆ ಇವತ್ತು ಹೋಗಿ ಬ್ಯಾಂಕ್ ಅವ್ನು ಸೀಸ್ ಮಾಡ್ತದ ಪ್ರಾಪರ್ಟಿ. ಇವ್ರದ್ದು ಪ್ರಾಪರ್ಟಿಗಳು ಸೀಸ್ ಮಾಡಿದಿರಾ? ಸೀಸ್ ಮಾಡಿದಿರೇನ್ರಿ? ಇವತ್ತು 45,000 ಕೋಟಿ ಅನಿಲ್ ಅಂಬಾನಿ ಅವರು ಕಟ್ಟಬೇಕಾಗಿತ್ತು. ವೇ ಆಫ್ ಆಗಿ ಕೇವಲ 450 ಕೋಟಿ. 45,000 ಕೋಟಿ ಅನಿಲ್ ಅಂಬಾನಿ ಅವರು ಕೊಟ್ಟಬೇಕಾಗಿತ್ತು ಬ್ಯಾಂಕ್ ಸಾಲ. ವೇ ಆಫ್ ಮಾಡಿ ಬರೀ ಕೇವಲ 450 ಕೋಟಿಗೆ ಇವತ್ತು ಸಾಲ ವೇ ಆಫ್ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಸಮರ್ಥನೆ ಮಾಡ್ಕೊತಾ ಇದ್ದಾರೆ, ಮಾತಾಡ್ತಾರ? ನೀವು ಅಷ್ಟೇ ಹೇಳ್ರಿ. ಬೆಟ್ಟಿಂಗ್ ಮಾಡಿರ್ತಾರಲ್ಲ, ಈ ದೇಶದಲ್ಲಿ ಬೆಟ್ಟಿಂಗ್ ಆಗ್ತಲ್ಲ, ಬೆಟ್ಟಿಂಗ್ನವ್ರ ಹತ್ರ ದುಡ್ಡು ತೊಗೊಂತಾ ಇದಾರೆ ಪಾರ್ಟಿ ಆಫೀಸಿಗೆ. ಪಾರ್ಟಿ ಆಫೀಸ್ ಕಟ್ಲಿಕ್ಕೆ ಈ ದೇಶದ ಪಾರ್ಟಿ ಆಫೀಸ್ಗಳು ಬಿಜೆಪಿ ಅವ್ರನ್ನ ಕಟ್ತಾ ಇದಾರೆ. ಈ ಬೆಟ್ಟಿಂಗ್ನವ್ರ ಹತ್ರ ದುಡ್ಡು. ಯಾರು ಈ ಗೋಹತ್ಯೆ ಮಾಡ್ತಾರಲ್ಲ, ಗೋಹತ್ಯೆ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದಾರಲ್ಲ, ಅವ್ರ ಹತ್ರ ದುಡ್ಡು ತೊಗೊಳ್ತಾ ಇದಾರೆ. ಇವ್ರು ಯಾರು ತೊಗೊಳ್ತಾ ಇದಾರೆ? ಬಿಜೆಪಿ ಏನ್ ತೊಗೊಂತಾರೆ ದುಡ್ಡು? ಎಲೆಕ್ಟ್ರಲ್ ಬಾಂಡ್ ನಲ್ಲಿ ಬೆಟ್ಟಿಂಗ್ ಮಾಡಿದವರು ಈ ಹೌಸಿ, ರಮ್ಮಿ, ಖೇಲೋ ಇಂಡಿಯಾ, ಏಕ್ ಇಂಡಿಯಾ, ಸ್ಮಾರ್ಟ್ ಇಂಡಿಯಾ, ಈ ಇಂಡಿಯಾ ಇವೆಲ್ಲ ಮಾಡಿ, ಈ ಸ್ಮಾರ್ಟ್ ಆ್ಯಪ್ಗಳು ಮಾಡಿ ರೊಕ್ಕ ಹೊಡ್ಕೊಂಡು ಹೊಂಟಾರಲ್ಲ ಜನರದು. ಮಾತಾಡಕ್ ಬಿಡ್ರಿ. ದುಡ್ಡಲ್ಲೇ ಚಂದ ತಗೊಂಡು ಇವ್ರ ಆಫೀಸ್ಗಳು ಕಟ್ಕೊಂತ ಇದಾರೆ. ಗೋಮಾತೆ ಬಹಳ ದೊಡ್ಡ, ಮೊನ್ನೆ ನೋಡಿದೆ, ಯಾರ್ದು ಇವ್ರದ್ದು ಮೋದಿ ಸಾಹೇಬ್ರದ್ದು ವಿಡಿಯೋ ನೋಡಿದೆ. ಒಂದು ಸಣ್ಣ ಗೋಮಾತೆ ಇಟ್ಕೊಂಡು ಹಿಂಗೆಲ್ಲ ರಮಿಸೋದು. ಇವತ್ತು 3ನೇ ಸ್ಥಾನದಲ್ಲಿ ಇದೀವಿ. ಬೀಫ್ ಎಕ್ಸ್ಪೋರ್ಟ್ ನಲ್ಲಿ ನಾವು 3ನೇ ಸ್ಥಾನದಲ್ಲಿ ಇದೀವಿ ದೇಶದಲ್ಲಿ. ಅವ್ರ ಹತ್ರನು ಚಂದ ತೊಗೊಂತಾರೆ ಇವರು. ಅವ್ರು ಚಂದ ತೊಗೊಂಡು ಎಲೆಕ್ಟ್ರಲ್ ಬಾಂಡ್ ನಲ್ಲಿ ದುಡ್ಡು ಮಾಡ್ಕೊಂಡು ಇವತ್ತು ಸುಪ್ರೀಂ ಕೋರ್ಟ್ ಅದು ಸಂಪೂರ್ಣವಾಗಿ ಅದು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಇಲ್ಲಿದೆ 40,000 ಕೋಟಿ ಖರ್ಚಾಗಿದೆ $2,000 ನೋಟ್ ಮಾಡ್ಲಿಕ್ಕೆ. ಇವತ್ತು $2,000 ನೋಟ್ ಇಲ್ಲ. ಯಾರು ಉತ್ತರ ಕೊಡ್ಬೇಕಿದು? ಒಂದು ಅಧ್ಯಯನ ಮಾಡಿ ಕೇಳ್ರಿ ಇದ್ರ ಬಗ್ಗೆ. ಏನು ಹಂಗೆ ಇಡೀ ದೇಶದಲ್ಲಿ ಏನೋ ಒಂದು ರೆವಲ್ಯೂಷನ್ ಆದಂಗೆ ಮಾತನಾಡಿದ್ರು. ಇವತ್ತು $2,000 ನೋಟ್ ಇಲ್ಲೆಲ್ಲ ಮಾರ್ಕೆಟ್ ನಲ್ಲಿ. ಯಾವತ್ತು ಬಿಗ್ಗರ್ ಡಾಮಿನೇಷನ್ ನೋಟು ಸರ್ಕ್ಯುಲೇಷನ್ ಅಲ್ಲಿ ಜಾಸ್ತಿ ಆದ್ರೆ ಎಕಾನಮಿಗೆ ಹೊಡೆತ ಬೀಳ್ತದೆ. ಇವತ್ತು ಅವಾಗ 86% ಇರ್ತಕ್ಕಂಥ ಸರ್ಕ್ಯುಲೇಷನ್ ಇವತ್ತು 94% ಹೋಗಿದೆ. ಅಂದ್ರೆ $2,000 ನೋಟ್ ಜಾಸ್ತಿ ಆದ್ರೆ ದುಡ್ಡನ್ನ ಹಿಡ್ಕೊಳಕ್ ಬಹಳ ಈಸಿ. ಈ ದುಡ್ಡು ಇರ್ತಕ್ಕಂಥದ್ದು ಸೌಕಾರ ಹತ್ರ. ಅದಕ್ಕೆ ಇವತ್ತು 1% ಇರ್ತಕ್ಕಂಥ ಈ ದೇಶದ ಜನರ ಹತ್ರ ಸುಮಾರು 50% ಈ ದೇಶದ ಆಸ್ತಿ ಅವ್ರ ಹತ್ರ ಇರೋದು.